ಪ್ರೇಕ್ಷಕರೆಲ್ಲರಿಗೂ ನಮಸ್ಕಾರ. KKV ಮೀಡಿಯಾ ಯೂಟ್ಯೂಬ್ ವಾಹಿನಿಗೆ ತಮಗೆಲ್ಲರಿಗೂ ಸ್ವಾಗತ. ಈಗ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮ ಇಂದಿನ ಇತಿಹಾಸ ಮಾಲಿಕೆ. ಕಾರ್ಯಕ್ರಮವನ್ನು ಎಲ್ಲರೂ ಕೇಳಿ ಆನಂದಿಸಿ. ಕನ್ನಡ ಕಲಿಕಾ ವೇದಿಕೆಯ ಎಲ್ಲ ನನ್ನ ಆತ್ಮೀಯ ಸನ್ಮಿತ್ರರಿಗೆ ಮುನಿರಾಜು ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಶುಭ ಸಂಜೆ. ಕಾಲ ಉರುಳುತ್ತಾ ಆಗಲೇ ನಾವು 7 ತಿಂಗಳನ್ನು ಮುಗಿಸಿ 8ನೇ ತಿಂಗಳಿಗೆ ಈಗ ಪಾದಾರ್ಪಣೆ ಮಾಡ್ತಾ ಇದ್ದೀವಿ. ಇವತ್ತು ಆಗಸ್ಟ್ 1. ಇತಿಹಾಸದ ಕಾಲಘಟ್ಟದಲ್ಲಿ ಏನೆಲ್ಲ ಅಡಗಿವೆ ಅವುಗಳನ್ನು ಹೆಕ್ಕಿ ತೆಗೆಯುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ. ಈ ಒಂದು ಇಂದಿನ ಇತಿಹಾಸ ಮಾಲಿಕೆಯಲ್ಲಿ ಈಗ ಆಗಸ್ಟ್ 1 ಪ್ರಮುಖ ಘಟನೆಗಳನ್ನು ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. 1. ಭಾರತದ ವೀರ ಸ್ವತಂತ್ರ ಹೋರಾಟಗಾರರಂಥ ಪುರುಷೋತ್ತಮ್ ದಾಸ್ ಟಂಡನ್ ಆಗಸ್ಟ್ 1, 1882 1882 ಆಗಸ್ಟ್ 1 ಜನ್ಮದಿನ. 2. ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ ಶ್ರೀಯುತ ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಧರ್ಮಪತ್ನಿ ಕಮಲಾ ನೆಹರು ಆಗಸ್ಟ್ 1, 1899 1899 ಆಗಸ್ಟ್ 1 ಕಮಲಾ ನೆಹರೂರವರ ಜನ್ಮದಿನ. 3. ಪ್ರಖ್ಯಾತ ಬಾಲಿವುಡ್ ನಟಿ ಮೀನಾ ಕುಮಾರಿ ಆಗಸ್ಟ್ 1, 1933 1933 ಆಗಸ್ಟ್ 1 ಇವರನ್ನು ಮೀನಾ ಕುಮಾರಿ ಅವರನ್ನು ಟ್ರ್ಯಾಜಿಡಿ ಕ್ವೀನ್ ಆಫ್ ಬಾಲಿವುಡ್ ಅಂತ ಹೇಳಿ ಕರೀತಾರೆ. ಇವರ ಜನ್ಮದಿನ 1933 ಆಗಸ್ಟ್ 1 ಮೀನಾ ಕುಮಾರಿ ಅವರ ಜನ್ಮದಿನ. ಹೇಗೆ ನಮ್ಮ ಕನ್ನಡದಲ್ಲಿ ಶ್ರುತಿರವರ ಚಲನಚಿತ್ರಗಳು ನೋಡಿದಾಗ ಎಲ್ರಿಗೂ ಕಣ್ಣೀರು ಬರುತ್ತಲ್ಲ, ಹಾಗೆ ಇವರು ಬಾಲಿವುಡ್ನಲ್ಲಿ ಟ್ರ್ಯಾಜಿಡಿ ಕ್ವೀನ್ ಅಂತೇಳಿ ಕರೆಸ್ಕೊಂಡಿದ್ದಾರೆ. ದುಃಖಾಂತ ರಾಣಿ. 4ನೇದು ಮತ್ತೋರ್ವ ಬಾಲಿವುಡ್ ನಟಿ ತಾಪ್ಸಿ ಪನ್ನು. ಇದು ಅವರ ಹೆಸರು, ತಾಪ್ಸಿ ಪನ್ನು ಅಂತೇಳಿ. ಆಗಸ್ಟ್ 1, 1987 1987 ಆಗಸ್ಟ್ 1 ತಾಪ್ಸಿ ಪನ್ನೂರವರ ಜನ್ಮದಿನ. 5. ಮತ್ತೋರ್ವ ಬಾಲಿವುಡ್ ನಟಿ ಮೃಣಾಲ್ ಠಾಕೂರ್ ಆಗಸ್ಟ್ 1, 1992 1992 ಆಗಸ್ಟ್ 1 ಮೃಣಾಲ್ ಠಾಕೂರ್ ಅವರ ಜನ್ಮದಿನ. 6. ಆಗಸ್ಟ್ 1, 1831 1831 ಆಗಸ್ಟ್ 1 ಭಾರತದ ಕಲ್ಕತ್ತಾ ಅಂದರೆ ಈಗಿನ ಕೋಲ್ಕತ್ತಾದಲ್ಲಿ ವೈದ್ಯಕೀಯ ಕಾಲೇಜು ಅಥವಾ ಕಲ್ಕತ್ತಾ ಮೆಡಿಕಲ್ ಕಾಲೇಜ್ ನಿರ್ಮಾಣಕ್ಕೆ ಅಡಿಗಲ್ಲು ಹಾಕಿದಂಥ ದಿನ. ನೆನಪಿರಲಿ, ಕಲ್ಕತ್ತಾ ಮೆಡಿಕಲ್ ಕಾಲೇಜು ಸಂಪೂರ್ಣವಾಗಿ ಉದ್ಘಾಟನೆಗೊಂಡಿದ್ದು 1835 ಜನವರಿ 28 ಲಾರ್ಡ್ ವಿಲಿಯಂ ಬೆಂಟಿಂಗ್ ರವರಿಂದ. ಇದರ ನಿರ್ಮಾಣ ಕಾರ್ಯ ಕಲ್ಕತ್ತಾ ಮೆಡಿಕಲ್ ಕಾಲೇಜಿನ ಒಂದು ನಿರ್ಮಾಣದ ಅಡಿಪಾಯದ ಕಾರ್ಯಕ್ರಮ ಆರಂಭವಾಗಿದ್ದು ಆಗಸ್ಟ್ 1, 1831 ಆಗಸ್ಟ್ 1, 1920 1920 ಆಗಸ್ಟ್ 1 ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಅಸಹಕಾರ ಚಳುವಳಿ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅನ್ನು ಪ್ರಾರಂಭ ಮಾಡಿದಂಥ ದಿನ. ಎಲ್ಲ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು, ವಕೀಲರು, ಹಾಗೆ ರೈತಾಪಿ ಬಂಧುಗಳು, ಸಾಕಷ್ಟು ಸಂಘ ಸಂಸ್ಥೆಗಳು ಇವರ ಈ ಚಳುವಳಿಗೆ ಸಾಗರೋಪಾದಿಯಲ್ಲಿ ಸಹಕಾರ ನೀಡಿದಂಥ ಒಂದು ಘಟನೆ ಇದು. ಅಸಹಕಾರ ಚಳುವಳಿ ಮಹಾತ್ಮ ಗಾಂಧೀಜಿಯವರ ಒಂದು ದೊಡ್ಡ ಆಂದೋಲನ ಇದು ಆರಂಭವಾಗಿದ್ದು ಆಗಸ್ಟ್ 1, 1920. ಮುಂದೆ ಏನು ಚೌರಿ ಘಟನೆ ಆಗುತ್ತಲ್ಲ, ಆ ವೇಳೆಗೆ ಗಾಂಧೀಜಿಯವರನ್ನು ಹಿಂಪಡ್ಕೊಳ್ತಾರೆ. ಇದರಿಂದ ಎಷ್ಟೋ ಜನ ವಕೀಲರು ತಮ್ಮ ಪರವಾನಗಿಯನ್ನು ಕಳ್ಕೊಳ್ತಾರೆ, ಅಂದರೆ ಲೈಸೆನ್ಸ್ ಅಂತಾರಲ್ಲ ಅದು. ಎಷ್ಟೋ ಜನ ವಿದ್ಯಾರ್ಥಿನಿಯರು ಅವರ ಶಿಕ್ಷಣವನ್ನೇ ಬ್ರಿಟಿಷ್ ಸರ್ಕಾರ ಮೊಟಕುಗೊಳಿಸ್ಬಿಡುತ್ತೆ. ಅಂದರೆ ಅದರಿಂದ ಹೊರಗೆ ಬರ್ತಾರೆ, ನಿರುದ್ಯೋಗಿಗಳಾಗ್ತಾರೆ.
ಇದು ದೊಡ್ಡ ದುರಂತನೇ ಸರಿ. ಯಾವುದಾದ್ರು ಘಟನೆ ಆಯಿತು ಅಂತಂದರೆ ಅದು ಹೊಡೆದಾಗ ಎಷ್ಟು ಜನ ಸೇರ್ತಾರಲ್ಲ, ಮುಂದೆ ಅದರ ಪರಿಣಾಮ ಕೂಡ ಅಷ್ಟೇ ಗಂಭೀರವಾಗಿರುತ್ತೆ. ಹಾಗಾಗಿ ಈ ಅಸಹಕಾರ ಚಳವಳಿ ಶುರುವಾಗಿದ್ದು 1920 ಆಗಸ್ಟ್ 1. 8 ಆಗಸ್ಟ್ 1 1953. 1953 ಆಗಸ್ಟ್ 1 1953 ಆಗಸ್ಟ್ 1 ಭಾರತ ಸರ್ಕಾರ ಎಲ್ಲ ವಿಮಾನಯಾನ ಅಂದರೆ ಖಾಸಗಿ ವಿಮಾನ ಐತಲ್ಲ, ಅವುಗಳೆಲ್ಲವನ್ನು ಒಳಗೊಂಡಂತೆ ರಾಷ್ಟ್ರೀಕರಣಗೊಳಿಸಿದಂಥ ದಿನ. ಆಲ್ ಇಂಡಿಯನ್ ಇನ್ ಏರ್ ಏವಿಯೇಷನ್ಸ್ ನ್ಯಾಷನಲೈಸ್ಡ್ ಆನ್ ಆಗಸ್ಟ್ 1, 1953. ಖಾಸಗಿ ಹಾಗೂ ಭಾರತೀಯ ಸರ್ಕಾರಿ ಮೂಲದ ಎಲ್ಲ ವಿಮಾನಯಾನ ಸಂಸ್ಥೆಗಳನ್ನು ರಾಷ್ಟ್ರೀಕರಣಗೊಳಿಸಿದ್ದು ಆಗಸ್ಟ್ 1, 1953ರಲ್ಲಿ. 9 ರಾಷ್ಟ್ರೀಯ ಪುಸ್ತಕ ಪ್ರಾಧಿಕಾರ ನ್ಯಾಷನಲ್ ಬುಕ್ ಟ್ರಸ್ಟ್ ಆರಂಭವಾಗಿದ್ದು ಸ್ಥಾಪನೆಯಾಗಿದ್ದು ಆಗಸ್ಟ್ 1, 1957. 1957 ಆಗಸ್ಟ್ 1. ಸ್ನೇಹಿತರೆ, 15 ಕೊನೆಯದಾಗಿ ಭಾರತದ ವೀರ ಸ್ವತಂತ್ರ ಹೋರಾಟಗಾರರಲ್ಲಿ ಒಬ್ಬರಾದಂಥ ಲಾಲ್ ಬಾಲ್ ಪಾಲ್, ಈ ತ್ರಿಮೂರ್ತಿ ಸ್ವತಂತ್ರ ಹೋರಾಟಗಾರರಲ್ಲಿ ಒಬ್ಬರಾದಂಥ ಬಾಲಗಂಗಾಧರ ತಿಲಕ್ ಅರ್ಥಾತ್ ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್, ಇವರು ತಮ್ಮ ಕೊನೆಯುಸಿರನ್ನು ಎಳೆದಿದ್ದು, ಅಂದರೆ ಇವರು ನಿಧನರಾದದ್ದು, ವೀರ ಮರಣವನ್ನು ಅಪ್ಪಿದ್ದು ಆಗಸ್ಟ್ 1, 1920. 1920 ಆಗಸ್ಟ್ 1 ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ರವರು ನಿಧನರಾದಂಥ ದಿನ, ಅಂದರೆ ಅವರು ತೀರಿಕೊಂಡಂಥ ದಿನ ಆಗಸ್ಟ್ 1, 1920. ಸ್ನೇಹಿತರೆ, ಇದಿಷ್ಟು ಆಗಸ್ಟ್ 1ರ ಪ್ರಮುಖ ಇಂದಿನ ಇತಿಹಾಸ ಮಾಲಿಕೆಯ ಘಟನೆಗಳು. ಪಾಶ್ಚಿಮಾತ್ಯರ ಸಂಸ್ಕೃತಿಯ ಆಧಾರದಲ್ಲಿ ಆಗಸ್ಟ್ 2 ಆಗಸ್ಟ್ನ ಮೊದಲನೇ ಭಾನುವಾರವನ್ನು ವಿಶ್ವ ಗೆಳೆಯರ ದಿನ ಅಥವಾ ವಿಶ್ವ ಸ್ನೇಹಿತರ ದಿನ ಅಂತೇಳಿ ಆಚರಿಸ್ತಾರೆ. ಅದರ ವಿಶ್ವ ಗೆಳೆಯರ ದಿನದ ಹಾರ್ದಿಕ ಶುಭಾಶಯ ಅಂತ ತಿಳಿಸ್ತಾ ಇಂದಿನ ಇತಿಹಾಸ ಮಾಲಿಕೆಯನ್ನು ಮುಕ್ತಾಯಗೊಳಿಸ್ತಾ ಸ್ನೇಹಿತರೆ. ಶುಭರಾತ್ರಿ. ಜೈ ಹಿಂದ್. ಧನ್ಯವಾದಗಳು.